ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕುಸುಮ ಸುನಿಲ್ ವ್ಲಾಗ್ಸ್. ನಾವಿವತ್ತು ವರಮಹಾಲಕ್ಷ್ಮಿಗೆ ಹೇಗೆ ಸುಲಭವಾಗಿ ವಸುಂಧರಾ ಸ್ಟೈಲಲ್ಲಿ ಸೀರೆ ಉಡಿಸೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಇಲ್ಲೊಂದು ಕ್ರೇಪ್ ಸಿಲ್ಕ್ ಸೀರೆಯನ್ನು ತೊಗೊಂಡಿದ್ದೀನಿ, ಮೈಸೂರು ಸಿಲ್ಕ್ ಸೀರೆಯನ್ನು. ಇಲ್ಲಿ ಸೀರೆಗೆ ಮುಂಚೆನೇ ಪ್ಲೀಟಿಂಗ್ಸನ್ನು ಮಾಡಿಕೊಂಡು ನೆರಿಗೆಗಳನ್ನು ಹಿಡ್ಕೊಂಡು ಸೆಂಟ್ರಿಗೆ ಒಂದು ದಾರವನ್ನು ಕಟ್ಕೊಂಡು ಆ ದಾರವನ್ನು ನಾವು ಆ ಕೆಳಗಡೆ ಇಡ್ತೀವಲ್ಲ ಪಾತ್ರೆ, ಆ ಬೇಸ್ಗೆ, ಅದಕ್ಕೆ ನಾವು ಕಟ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಮುಂಚೆನೇ ಸೀರೆನ ಫ್ರಿಲ್ಸನ್ನು ಹಿಡ್ದು ಇಟ್ಕೊಂಡಿದ್ದೀನಿ. ಮತ್ತು ಆ ಎಲ್ಲ ಫ್ರಿಲ್ಗಳು ಒಟ್ಟಿಗೆ ಇರೋ ರೀತಿ ಒಂದು ಪಿನ್ನ ಸಹಾಯದಿಂದ ನಾನು ಈ ರೀತಿ ಸೆಕ್ಯೂರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಆ ಪಿನ್ನನ್ನು ಕೆಳಗಡೆ ಲೆಂತ್ಗೆ ಹಾಕಿರ್ತೀವಲ್ವ ಸೀರೆ, ಆ ಕೆಳಗಿನ ಭಾಗದ ಸೀರೆಯ ಫ್ರಿಲ್ಗಳನ್ನು ಬಿಚ್ಕೊಂಡಿದ್ದೀನಿ. ಈ ಮೇಲಿನ ಭಾಗ ಏನಿರುತ್ತೆ ಅದನ್ನ ಆ್ಯಸ್ ಇಟ್ ಈಸ್ ಈಗ ಸದ್ಯಕ್ಕೆ ಹಾಗೆ ಬಿಡೋಣ. ನೋಡಿ, ಇಲ್ಲಿ ಸೆರಗನ್ನು ಈ ಕಡೆ ಹಾಕ್ಕೊತಾ ಇದ್ದೀನಿ ನಾನು. ಆದಷ್ಟು ಈ ವಸುಂಧರಾ ಸ್ಟೈಲ್ಗೆ ನಾವು ಸೀರೆಯ ಸೆರಗನ್ನು ತುಂಬ ಉದ್ದಕ್ಕೆ ಬರುವ ರೀತಿ ನಾವು ತೊಗೊಳ್ಬೇಕಾಗತ್ತೆ. ನಾರ್ಮಲ್ ಬಿಡೋದಕ್ಕಿಂತ ಪಲ್ಲುನ ಇದರಲ್ಲಿ ಇನ್ನೂ ಸ್ವಲ್ಪ ಉದ್ದ ನಾವು ಬಿಟ್ಕೊಳ್ಬೇಕಾಗತ್ತೆ. ನೋಡಿ, ನಾನಿಲ್ಲಿ ಕೆಳಗಡೆ ಬಿಟ್ಟಿರೋಂಥ ಈ ಸೀರೆಯನ್ನು ನಾನು ಕಾಲುಗಳಿಗೆ ಫೋಲ್ಡ್ ಮಾಡಿ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕಾಲಿಗೆ ಸೀರೆಯ ಬಾರ್ಡ್ರ್ ಬರೋ ರೀತಿ ನಾನು ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಇದು ನೀವೇನು ತುಂಬ ಟೈಟಾಗಿ ಕಾಲಿಗೆ ಆ ಶೇಪ್ ಕಾಣೋ ರೀತಿ ನೀವೇನು ಕಾಲಿಗೆ ಸೀರೆಯನ್ನು ಸುತ್ಕೊಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅದೆಲ್ಲ ಸೀರೆನಲ್ಲಿ ಕವರ್ ಆಗುತ್ತೆ. ಈ ಸೀರೆಯ ಬಾರ್ಡ್ರನ್ನು ನೀಟಾಗಿ ಬರೋ ರೀತಿ ನಾವು ನೀಟಾಗಿ ಕವರ್ ಅಪ್ ಮಾಡಿಕೊಂಡು, ನೋಡಿ, ಇಲ್ಲಿ ಒಂದು ಗುಂಡ್ ಪಿನ್ನ ಸಹಾಯದಿಂದ ನಾನು ಅದನ್ನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಾವು ಈ ಕಾಲಿಗೂ ಸಹಿತ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇಲ್ಲಿ ಕಾಲಿನ ಪೊಸಿಷನ್ನು ಬರಲಿಕ್ಕೆ ಎಲ್ಲ ಸೆಟ್ ಮಾಡಿಕೊಂಡು ನಾವು ಕಾಲನ್ನು ಕುಳಿಸ್ಕೊಳ್ಬೇಕಾಗತ್ತೆ. ನೋಡಿ, ಅದೇ ರೀತಿ ದೇವಿಯ ಇನ್ನೊಂದು ಕಾಲಿಗೂ ಸಹಿತ ನಾವು ಅದೇ ರೀತಿ ಈ ಸೀರೆಯ ಬಾರ್ಡ್ರ್ ಬರೋ ರೀತಿ ನಾವು ಕಾಲಿಗೆ ಸುತ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ನೀಟಾಗಿ ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ. ಈ ರೀತಿಯ ಕ್ರೇಪ್ ಸಿಲ್ಕ್ ಸೀರೆಗಳನ್ನು ತೊಗೊಳ್ರೆ ನಿಮಗೆ ಉಡ್ಸೋಕ್ಕೆ ತುಂಬ ಈಸಿ ಆಗುತ್ತೆ. ಮತ್ತು ವಸುಂಧರಾ ಸ್ಟೈಲ್ ಆಗಿರೋದ್ರಿಂದ ಮೇಲೆ ಮಂಡಿ ಮೇಲೆಯಿಂದ ಸೆರಗು ಬರುವ ರೀತಿ ಇರೋದ್ರಿಂದ ನೀವು ಸ್ವಲ್ಪ ಹಾರ್ಡ್ ಮೆಟೀರಿಯಲ್ ತೊಗೊಂಡ್ರೆ ಅದು ಸೀರೆ ಕೂತ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ, ಇಲ್ಲಿ ಆ ಬಾರ್ಡ್ರ್ ಬರೋ ರೀತಿ ನಾನು ನೀಟಾಗಿ ಕಾಲಿಗೆ ನಾನು ಅದನ್ನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನೀಟಾಗಿ ನಾವು ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಬಾರ್ಡ್ರ್ ಬರೋ ರೀತಿ ನಾನಿಲ್ಲಿ ಕ್ರೇಪ್ ಸಿಲ್ಕಲ್ಲಿ 3D ಸೀರೆ ಇದು 3 ಕಲರ್ ಬರೋ ರೀತಿ ತೊಗೊಂಡಿದ್ದೀನಿ. ನೀವು ನಾರ್ಮಲ್ 2 ಬಾರ್ಡ್ರ್ ಕಾಂಟ್ರಾಸ್ಟ್ ಬಾರ್ಡ್ರ್ ಬರೋ ಥರ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ನಾನು ದೇವಿಯ ಎಡಗಾಲನ್ನು ಕೆಳಗಡೆ ಹಾಕಿ ಬಲಗಾಲನ್ನು ಎಡಗಾಲಿನ ಮೇಲೆ ಬರುವ ರೀತಿ ನಾನಿಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಕಾಲು ಈ ರೀತಿ ಬರಬೇಕಾಗತ್ತೆ. ನೋಡಿ, ಇಲ್ಲಿ ನೀಟಾಗಿ ಬಂದಾದಮೇಲೆ ನಾವು ಹಿಂದೆ ಬಿಟ್ಟಿರ್ತೀವಲ್ವ ಅದನ್ನು ಆ ಫ್ರಿಲ್ಗಳನ್ನು ಮುಂದೆಗೆ ತೊಗೊಳ್ಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಆ ಫ್ರಿಲ್ಲನ್ನು ನೀಟಾಗಿ ನಾವಿಲ್ಲಿ ಅಡ್ಜಸ್ಟನ್ನು ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ನೀಟಾಗಿ ಆ ಫ್ರಿಲ್ಗಳನ್ನು ನೋಡಿ ಈ ಕಡೆ ಹಾಕಿರುವಂತಹ ಪಿನ್ನನ್ನು ನಾವು ನಿಧಾನವಾಗಿ ಬಿಚ್ಕೊಂಡು, ನೋಡಿ, ಈಗ ಸೆರಗನ್ನು ನಾನು ಈ ಕಡೆಗೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಆ ವಸುಂಧರಾ ಸ್ಟೈಲ್ ಆಗಿರೋದ್ರಿಂದ ದೇವಿಯ ಬಲಗಾಲಿನ ಮಂಡಿಯ ಮೇಲೆ ಸೆರಗು ಬರಬೇಕು. ನೋಡಿ, ಇಲ್ಲಿ ಫ್ರಿಲ್ಗಳನ್ನು ಒಂದೊಂದಾಗಿ ನೀಟಾಗಿ ಮಡಚ್ತಾ ಆ ಫ್ರಿಲ್ಗಳು ನೀಟಾಗಿ ಕಾಣಬೇಕು, ಒಂದೊಂದೇ ಲೇಯರ್ ಬರೋ ರೀತಿ. ನೋಡಿ, ಇಲ್ಲಿ ನಾನು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಒಂದೊಂದೇ ಲೇಯರ್ ಬರೋ ರೀತಿ ಅಗಲವಾಗಿ ನೀಟಾಗಿ ಅದನ್ನು ನಾವು ಸ್ಪ್ರೆಡ್ ಮಾಡ್ಕೊಳ್ತಾ ಒಂದು 4 ಫ್ರಿಲ್ಗಳನ್ನು ಸೆಟ್ ಮಾಡ್ಕೊಳ್ತಾ ಅದನ್ನು ದೇವಿಯ ಕಾಲಿನ ಕೆಳಗೆ ಹೋಗೋ ರೀತಿ ನಾವು ಅದನ್ನು ಸಿಕ್ಕಿಸ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಇದೇ ವಸುಂಧರಾ ಸ್ಟೈಲ್ನ ಹೈಲೈಟು. ನೋಡಿ, ಇಲ್ಲಿ ಆ ರೀತಿ ಆ ಮೇಲೆ ಬಿಟ್ಟಿರ್ತಿರಲ್ವ ಕಂಪ್ಲೀಟ್ ಮೇಲ್ಭಾಗ, ಸೀರೆಯ ಮೇಲ್ಭಾಗದ ಫ್ರಿಲ್ಸನ್ನು ನಾವು ದೇವಿಯ ಎಡಗಾಲಿನ ಕೆಳಗಡೆ ಬರೋ ರೀತಿ ನಾವು ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಸೇರಿಸ್ಬೇಕಾಗತ್ತೆ. ಆ ನಂತರ ಕೆಳಗಡೆ ಇರುತ್ತಲ್ವ ಸೀರೆ, ಆ ಸೀರೆಯನ್ನು ನೀಟಾಗಿ ನಾವು ಫ್ರಿಲ್ಗಳನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಈ ಪ್ಲೀಟ್ಸು ನೀಟಾಗಿ ಕಂಡ್ರೇ ತುಂಬ ಚೆನ್ನಾಗಿ ಲುಕ್ ಬರೋದು ಸೀರೆಗೆ. ನಾನಿಲ್ಲಿ ನೋಡಿ ಈಗ ಅದನ್ನು ನೀಟಾಗಿ ಟಕ್ಕಿನನ್ನು ಮಾಡ್ಕೊಂಡಾದಮೇಲೆ ಈಗ ಸೀರೆಯ ಸೆರಗನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ ದೇವಿಗೆ. ನೋಡಿ, ಇಲ್ಲಿ ಸೆರಗು ಸಾಕಷ್ಟು ಉದ್ದನೇ ಬಿಟ್ಕೊಳ್ಬೇಕು ನೀವು. ನಾನಿಲ್ಲಿ ಸೆರಗನ್ನು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಉದ್ದ ಬೇಕಾಗಬಹುದು ಅಂತ. ಆಮೇಲೆ ಸೆರಗಿಗೆ ಪಿನ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಆ ಪಿನ್ನನ್ನು ಬಿಚ್ಕೊಂಡು ನಿಮಗೆ ಯಾವ ಹೈಟಿಗೆ ಬೇಕಾಗತ್ತೆ, ಲೆಂತ್ಗೆ ಬೇಕಾಗತ್ತೆ ಅದನ್ನೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸೀರೆಯ ಸೆರಗನ್ನು ದೇವಿಯ ಆ ಮೇಲೆ ಅಪ್ಪರ್ ಬಾಡಿ ಏನಿರುತ್ತೆ ಅದಕ್ಕೆ ಒಂದು
ಪಿನ್ನ ಸಹಾಯದಿಂದ ನೀಟಾಗಿ ನೀವು ಪಿನ್ನನ್ನು ಮಾಡ್ಕೊಳ್ಳಿ. ಮತ್ತು ಆ ಸೆರಗು ಏನು ಫ್ರಿಲ್ಗಳು ಬಂದಿರುತ್ತೆ, ಪ್ಲೀಟ್ಸ್ ಬಂದಿರುತ್ತೆ, ಅವುಗಳನ್ನೆಲ್ಲ ನೀಟಾಗಿ ಒಂದೊಂದನ್ನೇ ಅರೇಂಜ್ ಮಾಡ್ಕೊಳ್ತಾ ಬನ್ನಿ. ಎಷ್ಟು ಪ್ಲೇಟ್ಸ್ ಹಿಡ್ದಿದ್ದೀರಾ ಅಷ್ಟು ಪ್ಲೇಟ್ಸನ್ನು ನೀಟಾಗಿ ದೇವಿಯ ಚೆಸ್ಟ್ ಭಾಗಕ್ಕೆ, ಎದೆಯ ಭಾಗಕ್ಕೆ ನೀಟಾಗಿ ಬರೋ ರೀತಿ ನೀವು ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಒಂದೊಂದೇ ನೆರಿಗೆಯನ್ನು ಬಿಡಿಸ್ಕೊಂಡು ನಾನಿಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ ನಂತರ ಅದನ್ನು ಒಂದು ದಾರದ ಸಹಾಯದಿಂದ ನಾವು ಟೈಟಾಗಿ ದೇವಿಯ ಸೊಂಟದ ಭಾಗಕ್ಕೆ ಕಟ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಸೆರಗು ಈ ರೀತಿ ದೇವಿಯ ಬಲಗಾಲಿನ ಮಂಡಿಯ ಮೇಲೆ ಸೆರಗು ಬರೋ ರೀತಿ ಹಾಕ್ಕೊಂಡು ಅದನ್ನೆಲ್ಲ ಸೆಕ್ಯೂರ್ ಮಾಡ್ಕೊಂಡು ಆದಮೇಲೆ ಒಂದು ದಾರದ ಸಹಾಯದಿಂದ ನಾವು ಸೊಂಟದ ಭಾಗಕ್ಕೆ ಆ ಸೆರಗನ್ನು ನೀಟಾಗಿ ಕಟ್ಕೊಳ್ಬೇಕಾಗತ್ತೆ. ಸೊ ಹಿಂಗೆ ದಾರವನ್ನು ಕಟ್ಟಿ ಅದು ಶೇಪನ್ನು ಅಡ್ಜಸ್ಟ್ ಮಾಡಿ ಆದಮೇಲೆ ನೀವು ಡಾಬ ಹಾಕೋದ್ರಿಂದ ಅದು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಇಲ್ಲಿ ದೇವಿಯ ಕಾಲಿನ ಮಂಡಿಯ ಮೇಲೆಯಿಂದ ಸೀರೆ ಈ ರೀತಿ ಬರೋ ರೀತಿ ಅಡ್ಜಸ್ಟನ್ನು ಮಾಡಿಕೊಂಡು ನಾವು ಎಲ್ಲಿ ಫ್ರಿಲ್ಗಳು ಏನು ಇದಾಗಿದೆ ಅದನ್ನೆಲ್ಲ ನೀಟಾಗಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ತಾ ಹೋಗಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ದೇವಿಯ ಕಾಲ್ಗೆಜ್ಜೆಯನ್ನು ಸಹಿತ ಹಾಕ್ತಾಯಿದ್ದೀನಿ. ನಂತರ ನಿಮ್ಮಲ್ಲಿ ಇರುವಂತಹ ಅಲಂಕಾರಿಕ ವಸ್ತು, ಒಡವೆ, ಜ್ಯುವೆಲ್ಸ್ ಏನು ಬೇಕಾದರೂ ನೀವು ಹಾಕ್ಕೊಂಡು ನಿಮಗೆ ಹೇಗೆ ಬೇಕೋ ಆ ರೀತಿಯ ಅಲಂಕಾರವನ್ನು ನೀವು ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ನಾನು ಮುಖವಾಡವನ್ನು ಸಹಿತ ಇಟ್ಟಿದ್ದೀನಿ, ಆ ಕಡೆ ಈ ಕಡೆ ಆನೆ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಮ್ಮನವರು. ನೋಡಿ, ಇಲ್ಲಿ ಇದನ್ನೇ ವಸುಂಧರಾ ಸ್ಟೈಲ್ ಅಂತ ಹೇಳೋದು. ನನಗೆ ಸಾಕಷ್ಟು ಜನ ನನ್ನ ಹಿಂದಿನ ವಿಡಿಯೋಗಳನ್ನು ನೋಡಿ ವಸುಂಧರಾ ಸ್ಟೈಲ್ ಬೇಕು ಅಂತ ಕೆಲವರು ಕೇಳಿರೋದ್ರಿಂದ ನಾನು ಈ ರೀತಿ ನಿಮಗೆ ವಸುಂಧರಾ ಸ್ಟೈಲಲ್ಲಿ ದೇವಿಗೆ ಸೀರೆಯನ್ನು ಉಡಿಸೋದನ್ನು ತೋರಿಸ್ತಾ ಇದ್ದೀನಿ. ಆದಷ್ಟು ನೀವು ದೇವಿಗೆ ಹೂವನ್ನು ಹಾಕ್ಕೊಳ್ಬೇಕಾದ್ರೆ ತೋಮಾಲೆಯ ರೀತಿ ಹೂಗಳನ್ನು ಹಾಕ್ಕೊಳ್ಳೋದನ್ನು ಮರಿಬೇಡಿ. ಆವಾಗ ನಿಮಗೆ ಆ ಮಾಡಿರುವಂಥ ಅಲಂಕಾರ, ಸ್ಯಾರಿ ಡ್ರೇಪಿಂಗ್ ಎಲ್ಲವೂ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಇಲ್ಲಿ ಈ ರೀತಿಯಾಗಿ ನಾನು ಹೂವಿನ ಅಲಂಕಾರವನ್ನು ಅಮ್ಮನವ್ರಿಗೆ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನೀವು ಆದಷ್ಟು ಒಂದು ಪೀಠದ ಮೇಲೆ, ನಾನೀಗ ಒಂದು ಪೀಠದ ಮೇಲೆ ಒಂದು ಟೀಪಾಯಿ ಮೇಲೆ ಪೀಠ ಇಟ್ಟು ಅದರ ಮೇಲೆ ಒಂದು ಬಿಳಿಯ ಬಟ್ಟೆಯನ್ನು ಹಾಕ್ಕೊಂಡು ಅಮ್ಮನವರನ್ನು ಕುಳಿಸಿದ್ದೀವಿ. ನೀವು ಕುಳಿಸ್ಬೇಕಾದ್ರೆ ಆ ಪೀಠದ ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಇಟ್ಟು, ಅಕ್ಕಿ ಅಥವಾ ಬಾಳೆ ಎಲೆ, ತಟ್ಟೆ ಅಲ್ಲ ಅಂದರೆ ಬಾಳೆ ಎಲೆಯಲ್ಲಿ ಅಕ್ಕಿಯನ್ನು ಹಾಕಿ ನಿಮ್ಮ ಸಂಪ್ರದಾಯದಂತೆ ಅಮ್ಮನವರನ್ನು ನೀವು ಕುಳಿಸ್ಕೊಂಡು ಪೂಜೆಯನ್ನು ಮಾಡ್ಕೊಳ್ಬಹುದು. ನೋಡಿ, ಇಲ್ಲಿ ಅಮ್ಮನವರನ್ನು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀವಿ. ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ನಿಮಗೆ ಸಾಕಷ್ಟು ತುಂಬ ಚೆನ್ನಾಗಿರೋ ಅಂತಹ ಅಲಂಕಾರಿಕ ಅಮ್ಮನವ್ರಿಗೆ ಸೀರೆ ಉಡಿಸುವಂತಹ ವಿಡಿಯೋಗಳು ತುಂಬ ಬರ್ತಾ ಇವೆ. ಅದನ್ನು ದಯವಿಟ್ಟು ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ಯಾರಿಗೆ ಇದರ ಅವಶ್ಯಕತೆ ಇದೆಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದಕ್ಕೆ ಮರಿಬೇಡಿ. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನಾನಲ್ಲಿ ನಿಮಗೆ ಕ್ಲಾರಿಫೈಯನ್ನು ಮಾಡ್ತೀನಿ. ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ದಯವಿಟ್ಟು ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್.